ಆರ್ಸಿಬಿ ಫ್ಯಾನ್ಸ್ಗೆ ಭರ್ಜರಿ ಗುಡ್ ನ್ಯೂಸ್. ಬೆಂಗಳೂರಲ್ಲಿ ಮ್ಯಾಚ್ ಆಡಲು ಆರ್ಸಿಬಿ ಗ್ರೀನ್ ಸಿಗ್ನಲ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೆಸಿಎ ಮನವಿಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದೆ. ಸರ್ಕಾರದ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಪ್ರಕಟಿಸೋ ಸಾಧ್ಯತೆ ಇದೆ. ಕಳೆದ ವರ್ಷ ಚೊಚ್ಚಲ ಕಪ್ ಗೆದ್ದಿದ್ದ ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆದ್ರೆ 18 ವರ್ಷಗಳ ಕನಸು ಕಾಲ್ತುಳಿತದಿಂದ ಕರಾಳ ದಿನವಾಗಿತ್ತು. ಈ ವರ್ಷ ಬೆಂಗಳೂರಿನಲ್ಲಿ ಮ್ಯಾಚ್ ನಡೆಯಲ್ಲ ಅಂತ ಹೇಳಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹೇಳಿತ್ತು. ಆಘಾತದಲ್ಲಿ ದೇವರ ಮೊರೆಯೂ ಹೋಗಿತ್ತು ಕೆಎಸ್ಸಿಎ. ಆರ್ಸಿಬಿ ಮ್ಯಾಚ್ ಬಗ್ಗೆ ಗೊಂದಲವಿತ್ತು, ಅಭಿಮಾನಿಗಳಲ್ಲೂ ಆತಂಕ ಇತ್ತು. ಇದೀಗ ಮತ್ತೆ ಆರ್ಸಿಬಿ ಮ್ಯಾಚ್ ಬೆಂಗಳೂರಲ್ಲಿ ನಡೆಸೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಫ್ರಾಂಚೈಸಿಯು ಈ ಬಾರಿ ಐಪಿಎಲ್ ನಲ್ಲಿ ತನ್ನ ಪಂದ್ಯಗಳನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಆಡುವ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಿದೆ ಅಂತ ಹೇಳಿ ಮೂಲಗಳಿಂದ ತಿಳಿದು ಬಂದಿದೆ. ಈ ಬಗ್ಗೆ ಫ್ರಾಂಚೈಸಿಯು ಸರ್ಕಾರದ ಜೊತೆ ನಿರಂತರ ಮಾತುಕತೆಯಲ್ಲಿದ್ದು ಒಂದೆರಡು ದಿನಗಳಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇದೆ. ಆದ್ರೆ ಅಂತಿಮವಾಗಿ ಬೆಂಗಳೂರಲ್ಲಿ ಪಂದ್ಯ ಆಡೋದಕ್ಕೆ ಬಹುತೇಕ ಅಸ್ತು ಅನ್ನುವಂತಹ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಚಿನ್ನಸ್ವಾಮಿ ಪಂದ್ಯಗಳನ್ನ ನಡೆಸುವ ವಿಚಾರದಲ್ಲಿ ಸರ್ಕಾರಕ್ಕೆ ನ್ಯಾಯಮೂರ್ತಿಯಾದಂತಹ ಮೈಕಲ್ ಡಿ ಕುನ್ನಾ ಅವರ ಸಮಿತಿಯನ್ನ ರಚಿಸಿ ವರದಿಯನ್ನ ಕೇಳಿತ್ತು. ಇತ್ತೀಚೆಗೆ ಸಮಿತಿಯು ಕೂಡ ವರದಿಯನ್ನ ಸಲ್ಲಿಸಿತ್ತು. ಆದ್ರೆ ವರದಿಯಲ್ಲಿರುವ ಕೆಲ ಅಂಶಗಳನ್ನ ಫ್ರಾಂಚೈಸಿ ಒಪ್ಪಿರಲಿಲ್ಲ. ಈ ಬಗ್ಗೆ ಹಲವು ಸುತ್ತಿನ ಮೀಟಿಂಗ್ ಕೂಡ ನಡೆದಿದ್ವು. ಅಂತಿಮ ನಿರ್ಧಾರಕ್ಕೆ ಬರಲಾಗಿರಲಿಲ್ಲ. ಆದ್ರೆ ನಿನ್ನೆ ಬುಧವಾರ ಅಥವಾ ಗುರುವಾರ ಆರ್ಸಿಬಿ ಹಾಗೂ ಸರ್ಕಾರ ಒಮ್ಮತದ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆ ಇದೆ. ಮೊನ್ನೆ ಇತ್ತೀಚೆಗೆ ವರದಿಯನ್ನು ಆಧರಿಸಿ ನಡೆದಂತಹ ಕೆಎಸ್ಸಿಎ ಮತ್ತು ಆರ್ಸಿಬಿ ಫ್ರಾಂಚೈಸಿಯ ಮೀಟಿಂಗ್ ಇರ್ಬೋದು, ಇವೆಲ್ಲವನ್ನ ಅವಲೋಕನ ಮಾಡಿದ ನಂತರ ಬುಧವಾರ ಇಲ್ಲ ಗುರುವಾರ ಅಂದ್ರೆ ಇವತ್ತು ಇಲ್ಲ ನಾಳೆ ಬಹುತೇಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯ ಆಡುವುದಕ್ಕೆ ಒಪ್ಪಿಗೆಯನ್ನ ಸೂಚಿಸುತ್ತಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಒಟ್ಟಾರೆ ಆರ್ಸಿಬಿ ಅಭಿಮಾನಿಗಳಿಗೆ ಇದೊಂಥರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚೊಚ್ಚಲ ಬಾರಿಗೆ ಮೊದಲ ಬಾರಿಗೆ ಕಪ್ ಅನ್ನ ಗೆದ್ದಿತ್ತು ಆರ್ಸಿಬಿ ತಂಡ ಕಳೆದ ವರ್ಷ. ಆದ್ರೆ ಆ ಕಳೆದ ವರ್ಷದ ಸಂಭ್ರಮ ಕೇವಲ 2 ದಿನದಲ್ಲಿ ಕಪ್ ಗೆದ್ದ ನೆಕ್ಸ್ಟ್ ಡೇನೆ ಕಾಲ್ತುಳಿತ ಪ್ರಕರಣದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿ ಒಂದು ದುರ್ಘಟನೆಗೆ ಕಾರಣವಾಯಿತು. ಆರ್ಸಿಬಿ ವಿನ್ನಿಂಗ್ ಮೂಮೆಂಟ್ ಹೋಗಿ ಸ್ಯಾಡ್ ಡೇ ಆಗಿತ್ತು. ಅದಾದ ನಂತರ ಆರ್ಸಿಬಿ ಬೆಂಗಳೂರಲ್ಲಿ ಮ್ಯಾಚ್ ಆಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಕೈಗೊಂಡಿತ್ತು. ಆದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡಿಸಲೇಬೇಕು ಅಂತ ಕೆಎಸ್ಸಿಎ ಕೂಡ ಸಾಕಷ್ಟು ದೇವರ ಮೊರೆ ಕೂಡ ಹೋಗಿದ್ರು. ಹಲವಾರು ಸರ್ಕಾರದ ಜೊತೆ ಮೀಟಿಂಗ್ ಮಾಡಿದ್ರು. ಇದೆಲ್ಲದರ ಫಲಶ್ರುತಿ ಎನ್ನುವಂತೆ ಇದೀಗ ಬೆಂಗಳೂರಲ್ಲಿ ಪಂದ್ಯ ಆಡೋದಕ್ಕೆ ಆರ್ಸಿಬಿ ಬಹುತೇಕ ಅಸ್ತು ಅನ್ನುವ ಸಾಧ್ಯತೆ ದಟ್ಟವಾಗಿದೆ. ಸರ್ಕಾರದ ತಂಡದಿಂದ ಮಾಹಿತಿಯನ್ನ ರವಾನೆ ಮಾಡಲಾಗ್ತಾ ಇದೆ. ಏನಂದ್ರೆ ಚರ್ಚೆಯಾಗಿದೆ ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್, ಕೆಎಸ್ಸಿಎ ಇವೆಲ್ಲವೂ ಕೂಡ ಕುರಿತು ಒಂದು ವರದಿಯನ್ನ ಮೈಕಲ್ ಡಿ ಕುನ್ನಾ ಅವರ ನ್ಯಾಯಮೂರ್ತಿಗಳ ವರದಿಯನ್ನ ಆಧರಿಸಿ ಹಲವಾರು ನಿಯಮಗಳನ್ನ ರೂಲ್ಸ್ ಅನ್ನ ಜಾರಿ ಮಾಡಿಕೊಂಡು ಈ ಬಾರಿ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಡಬೇಕು ಅನ್ನುವಂತಹ ನಿರ್ಧಾರವನ್ನ ಸರ್ಕಾರ ವರದಿಯನ್ನ ಸಲ್ಲಿಸಿತ್ತು. ಅದರಂತೆಯೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಬೆಂಗಳೂರಲ್ಲಿ ಮ್ಯಾಚ್ ಆಡೋದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇದ್ದಾರೆ. ಇನ್ನೇನು 2-3 ದಿನದಲ್ಲಿ ಆರ್ಸಿಬಿ ಪಂದ್ಯ ಬೆಂಗಳೂರಲ್ಲಿ ನಡೆಯೋದು ಬಹುತೇಕ ಖಚಿತ. ಆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.